ಸೊ ಹಲೋ ಎಲ್ಲರಿಗೂ, ಇದು ನಾನು ಮಾಡುವ ಫಸ್ಟ್ ವ್ಲಾಗ್. ಸೊ ನಾವು ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಕೊಪ್ಪಳದಿಂದ ಗದಗವರೆಗೂ ಬಸ್ದಾಗ ಬಂದು ಗದಗ್ಲಿಂದ ಮಂಗಳೂರಿಗೆ ಟ್ರೈನ್ ಹತ್ತಿದ್ದೀನಿ. ಸೊ ನೋಡೋಣ, ಬಂದು ಮುಂದೆ ಏನೇನು ಸಿಗುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಗಾಯ್ಸ್, ಇದು ನೇತ್ರಾವತಿ ನದಿ ಟ್ರೈನಿಂದ ಹಿಂಗೆ ಕಾಣಿಸುತ್ತಾ. ಇದು ಜಸ್ಟ್ ಕೊಡಕಪುತ್ತೂರು ದಾಟಿದ ಮೇಲೆ ಬರುತ್ತೆ ನದಿ. ಇದು ಸೀದಾ ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ನದಿ. ಸ್ಟೇಷನ್ನಿಂದ ಹೋಗ್ತಾ ಇದ್ದೀವಿ. ಹುಬ್ಬಳ್ಳಿ ಮತ್ತು ಗದಗ್ಲಿಂದ ಬಂದವ್ರು ಜಗ್ಗಿ ಜನ ಎಲ್ಲೇ ಹೇಳ್ಕೊಂಡಾರ. ನಾನು ಫಸ್ಟ್ ಟೈಮ್ ಕೇಳೀನಿ ಊರ ಹೆಸರು. ಸೊ ಗೈಸ್, ನಾನು ಮಂಗಳೂರಿಗೆ ಬಂದು ರೀಚ್ ಆಗಿ ಇಲ್ಲೊಂದು ಬೈಕ್ ರೆಂಟಿಗೆ ತೊಗೊಂಡಿದ್ದೀನಿ 2 ದಿನಕ್ಕೆ. ಯಾವುದಪ್ಪ ಅಂದರೆ TVS ರೈಡರ್. ಇದು ಮೈಲೇಜ್ ಚೆನ್ನಾಗಿ ಕೊಡುತ್ತಂತ ಹೇಳಿದ್ರು, ಅದಕ್ಕೆ ತೊಗೊಂಡೆ. 750 rupees ಪರ್ ಡೇ ರೆಂಟು. ನಾನು 2 ದಿನಕ್ಕೆ ತೊಗೊಂಡಿದ್ದೀನಿ. ನೋಡೋಣ ಬನ್ನಿ, ಇದು ಮುಂದೆ ಚಾವಿ ಹಾಕಿ ನೋಡಮ್ಮ ಹೆಂಗೈತೆ ಅಂತೇಳಿ. ಚಾವಿನ ವರ್ಕ್ ಆಗೋದಿದೆ ಗಾಯ್ಸ್. ನಾನು ಚಾವಿ ಅವ್ರು ಕೊಟ್ಟಿದ್ದು ಬೈಕಿನ ಚಾವಿನ ಜೋಬ್ದಾಗ ಇಟ್ಕೊಂಡು ಟೇಬಲ್ ಮ್ಯಾಗಿದ್ದ ಬೇರೆ ಚಾವಿ ತೊಗೊಂಬಂದು ಇದಕ್ಕೆ ಟ್ರೈ ಬಂದಿದ್ದೆ. ಸೊ ಇವಾಗ ಆನ್ ಮಾಡ್ತೀನಿ, ನೋಡ್ರಿ ಹೆಂಗೈತಿ, ಎಷ್ಟು ಕಿಲೋಮೀಟ್ರ್ ಹೊಡುತ್ತಂದು ನೋಡೋಣ. ಫಸ್ಟ್ 2493 ಕಿಲೋಮೀಟ್ರ್ ಹೊಡೈತ್ರಿ. ಸೊ ಗೈಸ್, ನಾನು ಬೈಕ್ ತೊಗೊಂಡು ಫ್ರೆಶ್ ಅಪ್ ಆಗಿ ಸೀದಾ ಮುರೋಳಿ ಶ್ರೀ ಸೂರ್ಯನಾರಾಯಣ ಗುಡಿಗೆ ಬಂದೀನಿ. ಗುಡಿಯಾಗ ವಿಡಿಯೋ ಮಾಡೋಕ್ಕಾಗಿಲ್ಲ, ಗುಡಿ ಹೊರಗೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕಂದ್ರೆ ಟೈಮ್ ಇದ್ದಿದ್ದಿಲ್ಲ. ಸೊ ಅದಕ್ಕೆ ಫೋಟೋ ಹಾಕೀನಿ. ಮುಂದ್ಲಿಂದ ಹಿಂಗೆ ಕಾಣುತ್ತೆ, ಒಳಗೆ ಇನ್ನೂ ಚೆನ್ನಾಗೈತಿ. ಯಾರಾದರೂ ಮಂಗಳೂರಿಗೆ ಬಂದರೆ ಇದು ಟೆಂಪಲ್ ಅಂತೂ ಮಸ್ಟ್ ವಿಸಿಟ್ ಟೆಂಪಲ್ ಇದೆ. ಒಳಗೆ ಹೋಗಿ ಒಂದು 10 ನಿಮಿಷ ಧ್ಯಾನ ಮಾಡಿರಿ, ಫುಲ್ಲು ಶಾಂತಿ ಐತಿ ಒಳಗೆ. ಸೊ ಅಲ್ಲಿಂದ ನಾನು ಕಾದ್ರಿ ಮಂಜುನಾಥ ಗುಡಿಗೆ ಬಂದೀನಿ. ಇದು ಸ್ವಲ್ಪ ಬರೋರಿದ್ದರೆ ನೋಡ್ಕೊಂಬರ್ರಿ ಟೈಮಿಂಗ್ಸ್, ಯಾಕಂದರೆ ನಾನು ಬಂದಿದ್ದು ಮಧ್ಯಾಹ್ನ 1 ಗಂಟೆಗೆ. ಗುಡಿ ಕ್ಲೋಸ್ ಆಗೋದು 12 ಗಂಟೆ ಮಧ್ಯಾಹ್ನ, ಮತ್ತೆ ಓಪನ್ ಆಗೋದು ಸಾಯಂಕಾಲ 5 ಗಂಟೆಗೆ. ಸೊ ಯಾರು ಬರೋರಿದ್ದರೆ ನೋಡ್ಕೊಂಬರ್ರಿ ಟೈಮಿಂಗ್ಸ್. ಸೊ ಗೈಸ್, ನಾನು ಗುಡಿ ನೋಡ್ಕೊಂಡು ಇದಕ್ಕೆ ಬಂದಿದ್ದೆ. ಇದು ಏನಪ್ಪ ಅಂದರೆ ಇದು ಹೆಸರು ಸುಲ್ತಾನ್ ಬ್ಯಾಟ್ರಿ ಅಂತ. ಅದನ್ನು ಹಾಗೆ ಅಂತಾರೆ, ಸುಲ್ತಾನ್ ಬ್ಯಾಟ್ರಿ ಅಂತ. ಅದು ಸಣ್ಣದೊಂದು ವಾಚ್ ಟವರ್ ಇದ್ದಂಗೆ. ಅದರ ಪಕ್ಕನೇ ಒಂದು ಫೆರಿ ಇತ್ತು. ನಾನೇನೋ ಒಂದು ರೌಂಡ್ ಹಾಕೊಂಬರ್ತಂತ ಹತ್ತಿದ್ದೆ, ಆದರೆ ಇದು 1 ವೇ ಟ್ರಿಪ್. ನದಿಯಿಂದ ಈ ಕಡೆಗೆ ಬರೋಕೆ ಫೆರಿ ಇದು. ನನಗೆ ಗೊತ್ತಿದ್ದಿಲ್ಲ, ಇಳಿದ ಮೇಲೆ ಗೊತ್ತಾಯ್ತು ಇದು ಈ ಕಡೆ ಬರೋಕ್ಕಂತೇಳಿ. ಎಲ್ಲರೂ ಇಳಿತಿದ್ರೆ ಅದ್ರ ಜೊತೆ ಇಳಿದು ಬಿಟ್ಟೆ. ಅದಕ್ಕೆ ಸುಮ್ಮನೆ ಹಂಗೆ ಹೊಂಟಿನಿದ್ದು. ನೋಡ್ರಿ, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಐತಿದು. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆದಮೇಲೆ ಫೆರಿ ನಿಂದಿರುತ್ತೆ, ಸ್ಟಾಪ್ ಆಗುತ್ತೆ, ಯಾರೂ ಯೂಸ್ ಮಾಡಲ್ಲ ಆಲ್ಮೋಸ್ಟ್. ಇವರು ಬ್ಲೂ ಕಲರ್ ಶರ್ಟ್ ಕಂಡಕ್ಟರ್ ಇದ್ದಂಗೆ ರೀ, ಅವರು ರೆಡ್ ಒಳಗಿದ್ದವ್ರು ಕ್ಯಾಪ್ಟನ್. ಸೊ ಇವಾಗ ನಾನು ಬಂದಿದ್ದು ಅಲ್ಲಿಂದ, ಅಲ್ಲಿ ರೆಡ್ ಶೆಡ್ ಗತ್ತೆ ಕಾಣುತ್ತಲ್ಲ, ಅಲ್ಲಿಂದ ಬಂದೀನಿ. ಈ ಕಡೆ ದಡಕ್ಕೆ ಬಂದು ಹಿಡ್ಕೊಂಡಿನಿ.
ಇಲ್ಲಿಂದ ಮುಂದೆ ಒಂದು ಬೀಚ್ ಐತಂತ ಬರೋದು ಬಂದಿನಿ. ಬೀಚರ ನೋಡ್ಕೊಂಡು ಹೋಗಮ್ಮಂತೇಳಿ ಬೀಚಿಗೆ ಹೊಂಟೀನಿ. ಇದು ಬೀಚ್ ರೋಡು ಫುಲ್ ಮಳೆ ಎಲ್ಲ ಕೆಸರು ಐತಿ ದಾರಿ. ಸೊ ನೋಡ್ರಿ ಬೀಚ್ ಹೆಸರು ಬಂದ್ಬಿಟ್ಟು ತಣ್ಣೀರ್ ಬಾವಿ ಬೀಚ್ ಅಂತ. ವೆಲ್ ಮೇಂಟೈನ್ಡ್ ಐತಿ ಬೀಚು, ಏನು ಗಲೀಜಿಲ್ಲ ಏನಿಲ್ಲ, ಎಲ್ಲ ಮೇಂಟೈನ್ ಮಾಡ್ತಾರೆ. ಕುಂದ್ರಕ್ಕೆ ಕೂಡ ಚೆನ್ನಾಗಿ ಮಾಡ್ಯಾರ. ಇನ್ನು 3 ತಿಂಗಳ ಇದು ಬೀಚ್ದಾಗ ಆಟ ಆಡಕ್ಕೆ ಬಿಡಲ್ಲ ನೀರಾಗ. ಲಾಸ್ಟ್ ಟೈಮ್ 1 ಮಂತ್ ಬ್ಯಾಕ್ ಕೇರಳ ಹೋಗಿದ್ದೆ. ಕೇರಳದಾಗೂ ಆಟ ಆಡೋಕ್ಕಾಗಿಲ್ಲ, ಇಲ್ಲಿನೂ ಆಟ ಆಡೋಕ್ಕಾಗಿಲ್ಲ. ನಡಕ್ಕೆ ಬ್ಯಾರಿಕೇಡ್ ಟೈಪ್ ಹಗ್ಗ ಹಾಕ್ಯಾರ. ಸುಮ್ಮನೆ ಕುಂತು ಎಂಜಾಯ್ ಮಾಡ್ಬೋದು ಅಷ್ಟೇ ಬೀಚ್ದಾಗ. ಸೊ ಅಲ್ಲಿಂದ ಹಂಗೆ ಬಂದೆ. ಒಂದು ರೆಕ್ಲೈನರ್ ಖಾಲಿ ಇತ್ತು. ರೆಕ್ಲೈನರ್ ಮೇಲೆ ಕುಂತೀನಿ. ರೆಕ್ಲೈನರ್ ಕಟ್ಟಿಗಿದ್ದದ ರೆಕ್ಲೈನರ್ ನೋಡ್ರಿ ಇದು ಹೆಂಗೈತಿ ರೆಕ್ಲೈನರ್. ಹಂಗೆ ಇದ್ರ ಮೇಲೆ ಒಂದು ಸ್ವಲ್ಪ ಹಂಗೆ ಛತ್ರಿ ಇದ್ದಂಗೆ ಐತಿ. ಮಳೆ ಬರೋಂದೈತಿ, ಅವ್ರಿಗೆ ಜಿಟಿ ಬರೋಂದದ ಮಳೆ. ಅದ್ರ ತಳ ಕುಂತೀನಿ. ಕುಂತು ಹಂಗೆ ವ್ಯೂ ಎಂಜಾಯ್ ಮಾಡಿ ಒಂದು ಸ್ವಲ್ಪ ತಿದ್ದು ಹೋಗೋಣ ಅಂತೇಳಿ ನಿಮಗೆ ವ್ಯೂ ಹಾಕ್ತೀನಿ ಬೀಚಿಂದ. ನೀವು ನೋಡಿ ಎಂಜಾಯ್ ಮಾಡಿರಿ. ಅಲ್ಲೊಂದು ದೂರದಾಗ ಆಯಿಲ್ ಟ್ಯಾಂಕರ್ ಶಿಪ್ ಹೊಂಟತ್ ನೋಡ್ರಿ. ಇವಾಗ ಡಿಪಾರ್ಚರ್ ಆಗೈತದೆ ಶಿಪ್ಪು. ಅರಬ್ಬಿ ಸಮುದ್ರದಾಗ ಎಲ್ಲಿ ಹೋಗ್ತಾನದು. ಸೊ ನಾನು ಇಲ್ಲಿ ಬಂದು 1 ತಾಸು ಮೇಲೆ ಆಯ್ತು. ಇಲ್ಲಿಂದ ಮುಂದೆ ಹೋಗಮ್ಮ ಎಲ್ಲರೂ ಬೇರೆ ಪ್ಲೇಸಿಗೆ ಹೋಗೋಣ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ಬಂತು ನೋಡ್ರಿ ನಮ್ಮದು ಫೆರಿ ಡ್ರಿಫ್ಟ್ ಹೊಡ್ಕೊತ ಬರೋಬಂದನ. ಈ ಫೆರಿ ಹೆಸರು ಶ್ರೀ ಮರಿಯಮ್ಮ ಅಂತ ಐತಿ ಹೆಸರು. ಜನ ಫುಲ್ ಅದಾರ. ನಾನು ಬಂದು ಅರ್ಧ ತಾಸು ಇಲ್ಲೇ ವೇಟ್ ಮಾಡೀನಿ ಫೆರಿಗೆ ಅಂತೇಳಿ. ಫೆರಿ ಇಲ್ಲಾಂದ್ರೂ ಬರ್ಬೋದು, ಅಂದರೆ ಇಲ್ಲಿ ಫುಲ್ ಲಾಂಗ್ ಆಗುತ್ತೆ. ನಾನು ಅದಕ್ಕೆ ಅಲ್ಲಿ ಗಾಡಿ ಬಿಟ್ಟು ಇಲ್ಲಿ ಬಂದೀನಿ ನೋಡ್ರಿ. ಜನ ಫುಲ್ ಅದಾರ. ಸೊ ಗೈಸ್ ನಾನು ಅಲ್ಲಿಂದ ಮತ್ತೆ ಬೇರೆ ಬೀಚಿಗೆ ಬಂದೀನಿ. ಪೆನಂಬೂರು ಬೀಚ್ ಅಂತ ಇದ್ರ ಹೆಸರು. ಇದನ್ನು ಚೆನ್ನಾಗೈತಿ. ಅಲ್ಲಿ ಆಯಿಲ್ ಟ್ಯಾಂಕರ್ ವಾಪಸ್ ಬರೋಕೆ ನೋಡ್ರಿ. ಅದಲ್ಲ, ಅದು ಬೇರೆದು, ಇದು ಬೇರೆದು. ಇಲ್ಲಿ ಕುದುರೆ ಒಂಟಿ ರೈಡಿಗೆ ಇಟ್ಟಾರ. ಇಲ್ಲಿನೂ ಹಾಕ್ಯಾರ ನೋಡ್ರಿ ಬೋರ್ಡು, ಎಚ್ಚರಿಕೆ ಅಂತೇಳಿ. ಇನ್ನು 3 ತಿಂಗಳ ಬೀಚ್ ಹೋದಾಗ ಯಾವ ಗೇಮ್ಸ್ ಇರೋಂಗಿಲ್ಲ, ಆಟ ಆಡಕ್ಕೆ ಬಿಡೋಂಗಿಲ್ಲ ನೀರಾಗ. ಇದು ಕುದುರೆ ನೋಡ್ರಿ ಹೆಂಗೆ ನಿಂತದ. ಪಾಪ ಊಟ ಹಾಕಿಲ್ಲ ನೋಡಿ, ಪಾಪ ಸಾಕೋರು ತಳ್ಳಗೈತಿ. ಅದನ್ನು ಕುದುರೆನ ಹಂಗೆ ಐತಿ. ಒಂಟಿ ಅದೊಂದು ಆರಾಮ್ ಕುಂತೈತಿ. ಈ ಒಂಟಿಗೆ ಕುಂದ್ರಕ್ಕೆ ಬಿಡೋಲ್ರಿ. ಕುಂತಿತ್ತು ಮುಂದೆ ಮೊಣಕಾಲ ಹಚ್ಚಿ ಕುಂದ್ರಕ್ಕೆ ಟ್ರೈ ಮಾಡಿ ತಗಳೆ ಅವ ವಾಪಸ್ ಎಬ್ಸಿದ ನಿಂದ್ರಿ ಅಂತೇಳಿ. ಪಾಪ ಅದು ಎಷ್ಟೊತ್ತನ ನಿಂತತೇನು ರಗಳಿಂದ ಒದ್ದಾಡ ಕುಂತೈತಿ. ನಿಂತ್ಕೊಂಡು ನೋಡ್ರಿ ಅದು ಮಕ್ಕ ಹೆಂಗೈತಿ. ಇದು ಒಂಟಿ ರೈಡು. ನಾನು ಬರೀ ಇದ್ರವರೆಗೂ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಅವನು ಫುಲ್ಲು ದೂರ ಕರ್ಕೊಂಡು ಹೋಗ್ತಾನೆ. ದೂರ ಅಂದರೆ ಒಂದು 100 ಮೀಟರ್ಸ್ ಅಷ್ಟು ಕರ್ಕೊಂಡು ಹೋಗ್ತಾನೆ ಒಂಟಿ ರೈಡು. ಅದು ನೋಡ್ರಿ ಆಯಿಲ್ ಟ್ಯಾಂಕರ್ ಸ್ವಲ್ಪ ಹತ್ತಿರ ಬಂದೈತಿ. ಫುಲ್ ಹತ್ತಿರ ಬಂದಾಗ ನಿಮ್ಗೆ ಒಂದ್ಸತಿ ತೋರಿಸ್ತೀನಿ. ಆಯಿಲ್ ಟ್ಯಾಂಕರ್ ಹತ್ತಿರ ಬಂದೈತೆ ನೋಡ್ರಿ ಫುಲ್. ಇಷ್ಟ ಮ್ಯಾಕ್ಸಿಮಮ್ ನಮ್ಮದು ಝೂಮ್ ಆಗೋದು. ಇಲ್ಲಿ ಹಂಗೆ ಮುಂದೋದ್ರೆ ಪೋರ್ಟ್ ಬರುತ್ತೆ ರೀ, ಮಂಗಳೂರು ಪೋರ್ಟು. ಆ ಪೋರ್ಟ್ ಒಳಗೆ ಹೋಗ್ಕೊಳತ್ತ. ಅಲ್ಲಿಂದ ಇಲ್ಲಿವರೆಗೆ ಬರೋಕೆ ಅರ್ಧ ತಾಸು ತೊಗೊಂಡೈತೆ ರೀ. ನಾ ಆಗಳಿಂದ ಇಲ್ಲೇ ನೋಡ್ಕೊತ ಕುಂತೀನಿ ಅದನ್ನು. ಇವರ ನೋಡ್ರಿ ಸೆಕ್ಯೂರಿಟಿ ಬೀಚಿಂದ ನೋಡ್ಕೊಳೋದು. ಯಾರು ನೀರು ಹತ್ತಿರ ಹೋದ್ರೆ ಪಿ ಊದಿ ಹಿಂದಕ್ಕೆ ಸರಿಸ್ತಾರ. ನಾನು ಸ್ವಲ್ಪ ಹತ್ತಿರ ಬಂದೀನಿ. ನಾನು ಇಲ್ಲಿ ನಿಂತೀನಿ. ಇದು ಬೀಚ್ ಇಲ್ಲೇ ಐತಿ. ಇಷ್ಟು ಹತ್ತಿರ ಬರೋಕ್ಕೆ ಬಿಡಂಗಿಲ್ಲ ಅಂದರೂ ಹಂಗೆ ನಿಂತೀನಿ ರೀ. ಆತ ಸುಮ್ಮನೆ ಅದನ್ನ.
ಸೊ ಗೈಸ್ ನನಗೆ ತಂಡ್ಯಾಗ ಐಸ್ ಕ್ರೀಮ್ ತಿನ್ನೋದಂದ್ರೆ ಚಟ ರೀ. ಅದಕ್ಕೆ ಐಸ್ ಕ್ರೀಮ್ ತೊಗೊಂಡಿನಿ 55 ರೂಪಾಯಿ ಕೊಟ್ಟು ಕಾಜುದು ತಿನ್ಕೊಂತ ನಂಗೆ ಬೀಚಾಗ ಒಂದು ರೌಂಡ್ ಹಾಕೊಂಬರಮ್ ಅಂತೇಳಿ ಹೊಂಟೀನಿ ಗೈಸ್. ನಾ ಹಂಗೆ ಐಸ್ ಕ್ರೀಮ್ ತಿನ್ಕೊಂತ ಬರ್ತಿದ್ದೆ, ಇದು ಹಂಗೆ ಬಾಟ್ಲಿ ಕಾಣಿಸಿತ್ತು. ನಾನು ಹೂವು ಅಂದ್ಕೊಂಡಿದ್ದೆ ಇದನ್ನು, ಅಲ್ಲ ಇವು ಹುಳ ಇದ್ದಂಗೆ ಅದಾವ್ರಿ. ಏನೋ ಹುಳ ಟೈಪ್ ಅದಾವ್ರಿ ಇವು. ಸೊ ಗಾಯ್ಸ್, ಈ ವಿಡಿಯೋದಾಗ ಇದ್ದಿದ್ದು ಇಷ್ಟ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ.